ನಮಸ್ಕಾರ ಎಲ್ರಿಗೂ. ನಾನು ಪ್ರದೀಪ್ ಪ್ರಪಂಚ ಮೈಸೂರು. ಈ ಒಂದು ವಿಡಿಯೋ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಅಂತ ನೀವು ತಮ್ಲೈನ್ ನೋಡಿ ತಿಳ್ಕೊಂಡಿದ್ದೀರಾ. ಹೌದು, ಈ ಒಂದು ವಿಡಿಯೋ ಆಯುಷ್ಮಾನ್ ಕಾರ್ಡ್ ಬಗ್ಗೆನೇ ಆಗಿರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಕೇವಲ 10 ನಿಮಿಷದಲ್ಲಿ ಈ ಒಂದು ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ನೀವು ಕೂತ ಜಾಗದಲ್ಲಿ ಯಾವುದೇ ಕಚೇರಿಗೂ ಹೋಗದೆ 10 ನಿಮಿಷದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ಕೋಬೋದು. ನೀವು ಅಪ್ಲೈ ಮಾಡಿದ 15 ನಿಮಿಷದ ಒಳಗಡೆ ನಿಮ್ಮ ಮೊಬೈಲ್ಗೆ ಒಂದು PDF ಜನ್ರೇಟ್ ಆಗುತ್ತೆ. ಆ PDFನ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೆಗೆಸಿ ಒಂದು ಸ್ಮಾರ್ಟ್ ಕಾರ್ಡ್ ಥರ ಲ್ಯಾಮಿನೇಟ್ ಮಾಡಿ ಉಪಯೋಗಿಸ್ಕೋಬೋದು. ಜಸ್ಟ್ ಒಂದು 10 ನಿಮಿಷದ ಪ್ರೋಸೆಸ್ ಆಗಿರುತ್ತೆ ಅಷ್ಟೇ. ಅದು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ಇದು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ದಯವಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ, ತಪ್ಪದೆ ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಇದರ ಉಪಯೋಗಗಳ ಬಗ್ಗೆ ಹೇಳೋದಾದರೆ, ಇದು ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್. ನಾವು ಹೇಗೆ ಪ್ರೈವೇಟ್ಗಳಲ್ಲಿ ಆರೋಗ್ಯ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಅಂತೇಳಿ ಮಾಡಿಸ್ತೀವೋ ಅದೇ ರೀತಿ ಪ್ರೈವೇಟ್ಗಳಲ್ಲಾದರೆ ಪ್ರತಿ ವರ್ಷ ಇಂತಿಷ್ಟು ಹಣ ಅಥವಾ ಪ್ರತಿ ತಿಂಗಳು ಇಂತಿಷ್ಟು ಹಣ ಅಂತ ಪ್ರತಿ ತಿಂಗಳು ಕಟ್ತಾ ಹೋಗಬೇಕಾಗತ್ತೆ. ಆದರೆ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಯಾವುದೇ ತರಹದ ಹಣವನ್ನು ಕಟ್ಟುವ ಅಗತ್ಯ ಇರೋದಿಲ್ಲ. ಯಾಕೆ ಅಂತ ಹೇಳೋದಾದರೆ, ಇದೊಂದು ಸರ್ಕಾರದ ಯೋಜನೆ ಆಗಿರುತ್ತೆ. ಈ ಒಂದು ಕಾರ್ಡ್ನ ನಾವು ಮಾಡಿಸಿದ್ದೇ ಆದರೆ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಅಥವಾ ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಈ ಒಂದು ಆಸ್ಪತ್ರೆಗಳಲ್ಲಿ ಉಚಿತವಾದ ಚಿಕಿತ್ಸೆಯನ್ನು ಪಡಿಬೋದು. ಸಣ್ಣ ಚಿಕಿತ್ಸೆಗಳಲ್ಲ, ದೊಡ್ಡ ಮಟ್ಟದ ಚಿಕಿತ್ಸೆಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಉದಾಹರಣೆಗೆ ಹೇಳೋದಾದರೆ, ಯಾರಿಗಾದ್ರೂ ಹುಷಾರು ತಪ್ಪಿದ್ರೆ ತಗಲುವಂತಹ ವೆಚ್ಚವನ್ನು ಸಂಪೂರ್ಣವಾಗಿ ಸರ್ಕಾರವೇ ಕಟ್ಟಿಕೊಡುವಂತಹ ಯೋಜನೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಆಗಿರುತ್ತೆ. ಇನ್ನು ಈ ಆಯುಷ್ಮಾನ್ ಕಾರ್ಡ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳೋದಕ್ಕಿಂತ ಮುಂಚೆ ಇದರಿಂದ ಆಗೋ ಪ್ರಯೋಜನಗಳು ಏನೇನು ಅಂತ ಹೇಳ್ಬಿಡ್ತೀನಿ. ಈ ಆಯುಷ್ಮಾನ್ ಕಾರ್ಡ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್. ಕೆಲವೊಂದು ಜನರಿಗೆ ತಪ್ಪು ತಿಳುವಳಿಕೆ ಮಾಹಿತಿ ಇದೆ. ಏನು ಅಂತ ಹೇಳೋದಾದರೆ, ಪ್ರತಿಯೊಬ್ಬ ವ್ಯಕ್ತಿಗೆ 5 ಲಕ್ಷದ ಉಚಿತ ಚಿಕಿತ್ಸೆಯನ್ನು ನೀಡುವಂಥ ಯೋಜನೆ ಈ ಒಂದು ಆಯುಷ್ಮಾನ್ ಯೋಜನೆ ಅಂತ ತಪ್ಪು ಮಾಹಿತಿ ಇದೆ. ಆದರೆ ಒಬ್ಬ ವ್ಯಕ್ತಿಗೆ ಅಲ್ಲ, ಸಂಪೂರ್ಣ ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೆ ಚಿಕಿತ್ಸೆಯನ್ನು ವಾರ್ಷಿಕವಾಗಿ ಪಡಿಬೋದು. ಅಂದರೆ ಪ್ರತಿ ವರ್ಷ ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೆ ಸಂಪೂರ್ಣ 5 ಲಕ್ಷದ ಉಚಿತ ಚಿಕಿತ್ಸೆಯನ್ನು ಸರ್ಕಾರ ತುಂಬಿಕೊಡುತ್ತೆ. ಅಂದರೆ ಈ ವರ್ಷ 5 ಲಕ್ಷದ ಚಿಕಿತ್ಸೆಯನ್ನು ಪಡೆದರೆ ಒಂದು ಕುಟುಂಬ ಮುಂದಿನ ವರ್ಷ ಅದೇ 5 ಲಕ್ಷದ ಚಿಕಿತ್ಸೆಗೆ ಅರ್ಹರಿರ್ತಾರೆ. ಒಂದು ವ್ಯಕ್ತಿಗೆ ಅಲ್ಲ, ಒಂದು ಕುಟುಂಬಕ್ಕೆ. ಕರ್ನಾಟಕ ಸರ್ಕಾರವು ರಾಜ್ಯದ ಎಲ್ಲ ನಿವಾಸಿಗಳ ಆರೋಗ್ಯ ದೃಷ್ಟಿಯಿಂದ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ ಅಂತ ಹೇಳಿ 2/3/2018ರಲ್ಲಿ ಅನುಷ್ಠಾನಕ್ಕೆ ತರುತ್ತೆ. ತದನಂತರದಲ್ಲಿ ಭಾರತ ಸರ್ಕಾರ ಕೂಡ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿಗೆ ತರುತ್ತೆ. ಕೇಂದ್ರ ಹಾಗೂ ರಾಜ್ಯ ಇವೆರಡರ ಉದ್ದೇಶ ಒಂದೇ ಆಗಿರುತ್ತೆ. ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಉಚಿತ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಇನ್ನು BPL ಕಾರ್ಡನ್ನು ಹೊಂದಿರತಕ್ಕಂತಹ ಕುಟುಂಬಗಳಿಗೆ ಸಂಪೂರ್ಣ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಅನ್ವಯ ಆಗುತ್ತೆ. ಇನ್ನು APL ಕಾರ್ಡ್ನ ಹೊಂದಿರತಕ್ಕಂತಹ ಕುಟುಂಬಗಳಿಗೆ, ಅಂದರೆ BPL ಕಾರ್ಡ್ನ ಹೊಂದಿರದೇ ಇರತಕ್ಕಂತಹ ಕುಟುಂಬಗಳಿಗೆ 1,50,000ವರೆಗೆ ಉಚಿತ ಚಿಕಿತ್ಸೆ ಅನ್ವಯ ಆಗುತ್ತೆ. ಇನ್ನು ಈ ಯೋಜನೆ ಅಡಿಯಲ್ಲಿ, ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ 1,650 ಚಿಕಿತ್ಸಾ ವಿಧಾನಗಳು ಹೊಂದಿರುವಂತಹದ್ದು. ಅವ್ಯಾವ ಅಂತ ನೋಡೋದಾದರೆ, ಸಾಮಾನ್ಯ ಹಂತದಲ್ಲಿ 291 ಚಿಕಿತ್ಸಾ ವಿಧಾನಗಳು, ದ್ವಿತೀಯ ಹಂತದಲ್ಲಿ 254 ಚಿಕಿತ್ಸಾ ವಿಧಾನಗಳು ಹಾಗೂ ಮಾರಣಾಂತಿಕ ಕಾಯಿಲೆಗಳಾದಂತಹ ಹೃದಯ ರೋಗ, ಕ್ಯಾನ್ಸರ್, ನರರೋಗ, ಮೂತ್ರಪಿಂಡ ಕಾಯಿಲೆಗಳು, ನವಜಾತಿಯ ಶಿಶು ಕಾಯಿಲೆಗಳು ಇನ್ನು ಮುಂತಾದ ಕಾಯಿಲೆಗಳನ್ನು ತೃತೀಯ ಹಂತದಲ್ಲಿ 900 ಚಿಕಿತ್ಸಾ ವಿಧಾನಕ್ಕೆ ಸೇರಿಸಿರ್ತಾರೆ. ಹಾಗೂ 169 ಎಮರ್ಜೆನ್ಸಿ ಚಿಕಿತ್ಸೆಗಳು, ಅಂದರೆ ನಾವು ತುರ್ತು ಚಿಕಿತ್ಸೆ ಅಂತ ಏನು ಹೇಳ್ತೀವೋ ಆ ಒಂದು ತುರ್ತು ಚಿಕಿತ್ಸೆಗಳನ್ನು 169 ತುರ್ತು ಚಿಕಿತ್ಸೆಗಳನ್ನು ಈ ಒಂದು ಆಯುಷ್ಮಾನ್ ಅಂಡರಲ್ಲಿ ಸೇರಿಸಿರ್ತಾರೆ. ಹಾಗೂ 36 ಉಪಚಿಕಿತ್ಸಾ ವಿಧಾನಗಳು ಸೇರಿ ಒಟ್ಟು 1,650 ಚಿಕಿತ್ಸಾ ವಿಧಾನಗಳು ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಲಭ್ಯ ಇರುತ್ತೆ. ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ಪ್ರಾಥಮಿಕ ಹಾಗೂ ದ್ವಿತೀಯ ಹಂತದ ಚಿಕಿತ್ಸೆಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲೇ ನೀಡಲಾಗುತ್ತೆ. ಇನ್ನು ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಇದ್ದರೆ ಖಂಡಿತವಾಗ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲೇ ನೀಡ್ತಾರೆ. ಸೌಲಭ್ಯದ ಕೊರತೆ ಏನಾದರೂ ಉಂಟಾದಲ್ಲಿ ಡಾಕ್ಟರ್ ಕಡೆಯಿಂದ ರೆಫರೆನ್ಸ್ ಬರೆಸಿ ನಿಮ್ಮನ್ನ ಖಾಸಗಿ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡ್ಕೋಬೋದಾಗಿರುತ್ತೆ. ಇನ್ನು ಎಮರ್ಜೆನ್ಸಿ ಚಿಕಿತ್ಸೆ 169 ಎಮರ್ಜೆನ್ಸಿ ಚಿಕಿತ್ಸೆಗಳಿಗೆ ಯಾವುದೇ ತರಹದ ಡಾಕ್ಟರ್ಗಳ ರೆಫರೆನ್ಸ್ ಬೇಕಾಗಿರೋದಿಲ್ಲ. ಡೈರೆಕ್ಟ್ ನೀವು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಸೇರಿ ಉಚಿತ ಚಿಕಿತ್ಸೆಯನ್ನು ಪಡ್ಕೋಬೋದಾಗಿರುತ್ತೆ.
ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ರಾಜ್ಯದ 1,15,00,000 BPL ಕುಟುಂಬಗಳ ಪೈಕಿ 62 ಲಕ್ಷ ಕುಟುಂಬಗಳಿಗೆ ಮಾತ್ರ ಕೇಂದ್ರ ಸರ್ಕಾರ ಶೇಕಡ 60% ಅಷ್ಟು ಅನುದಾನವನ್ನು ನೀಡುವಂಥದ್ದು. ರಾಜ್ಯ ಸರ್ಕಾರ ಶೇಕಡ 40% ಅನುದಾನವನ್ನು ಭರ್ತಿ ಮಾಡಿಕೊಡುತ್ತೆ. ಇನ್ನುಳಿದ 53 ಲಕ್ಷ ಕುಟುಂಬಗಳಿಗೆ ಶೇಕಡ 100ರಷ್ಟು ಅನುದಾನವನ್ನು ರಾಜ್ಯ ಸರ್ಕಾರವೇ ತುಂಬಿಕೊಡುವಂಥದ್ದು. ಸಾಮಾನ್ಯ ವರ್ಗ 19 ಲಕ್ಷ ಕುಟುಂಬಗಳಿಗೂ ಸಹ ರಾಜ್ಯ ಸರ್ಕಾರವೇ 100% ವೆಚ್ಚವನ್ನು ತುಂಬಿಕೊಡುತ್ತೆ. ಇಲ್ಲಿವರೆಗೂ ಈ ಯೋಜನೆಯ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ಈ ಯೋಜನೆಯ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ನಮ್ಮ ಮೊಬೈಲ್ನಲ್ಲೇ ತಿಳ್ಕೊಳ್ಳೋಣ. ನಾನು ಒಂದು ಕಾರ್ಡ್ಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ ನನ್ನ ಮೊಬೈಲ್ನಲ್ಲಿ. ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಈ ವಿಡಿಯೋ ಜೊತೆಗೇ ನೀವು ಅಪ್ಲೈ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ. ಸರ್ಚ್ ಬಾಕ್ಸ್ನಲ್ಲಿ ಆಯುಷ್ಮಾನ್ ಆ್ಯಪ್ ಅಂತ ಹೇಳಿ ಸರ್ಚ್ ಮಾಡಿ. ಆಯುಷ್ಮಾನ್ ಆ್ಯಪ್ ಈ ರೀತಿ ಕಾಣುತ್ತೆ. ಫಸ್ಟ್ ಒನ್ ಇದೆಯಲ್ಲ ಆಯುಧ ಹೆಲ್ತ್ ಅಂತೇಳಿ, ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಬೇಡಿ. ಆಯುಷ್ಮಾನ್ ಆ್ಯಪ್ ಅಂತ ಕೆಳಗಡೆ ಕಾಣ್ತಿದೆಯಲ್ಲ, ಆ ಒಂದು ಆಯುಷ್ಮಾನ್ ಆ್ಯಪ್ನ ಇನ್ಸ್ಟಾಲೇಷನ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿರೋದ್ರಿಂದ ಓಪನ್ ಅಂತ ಕೇಳ್ತಿದ್ದೆ, ಓಪನ್ ಅಂತ ಕೊಡ್ತೀನಿ. ನ್ಯಾಷನಲ್ ಅಥಾರಿಟಿ ಅಂತೇಳಿ ಇಂಟರ್ಫೇಸ್ ಬರುತ್ತೆ. ಲಾಗಿನ್ ಆಪ್ಷನ್ ಬರುತ್ತೆ, ವೆಯ್ಟ್ ಮಾಡಿ. ಕೆಳಗೆ ಬಂದರೆ ಲಾಗಿನ್ ಅಂತ ಕಾಣ್ತಿದೆ. ಲಾಗಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಲಾಗಿನ್ ಆ್ಯಸ್ ಪಕ್ಕದಲ್ಲಿ ಬೆನಿಫಿಷಿಯರಿ ಮತ್ತು ಆಪರೇಟರ್ ಅಂತ 2 ಆಪ್ಷನ್ ಇದೆ. ಆಪರೇಟರ್ ಅಗತ್ಯ ಇರೋದಿಲ್ಲ, ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ನಮಗೆ ಬೆನಿಫಿಷಿಯರಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕೆಳಗಡೆ ಕ್ಯಾಪ್ಚಾ ಕಾಣ್ತಿದೆಯಲ್ಲ, ಅದೇ ರೀತಿ ಕ್ಯಾಪ್ಚಾನ ಎಂಟರ್ ಮಾಡಿ. ಕೆಳಗಡೆ ಮೊಬೈಲ್ ನಂಬರ್ ಅಂತ ಕೇಳ್ತಿದೆ, ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಪಕ್ಕದಲ್ಲಿ ವೆರಿಫೈ ಅಂತ ಕಾಣ್ತಿದೆಯಲ್ಲ, ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ಪ್ರೋಸೆಸ್ ಆಗ್ತಾ ಇದೆ. ಮೊಬೈಲ್ ನಂಬರ್ ಮುಂದೆ ಗ್ರೀನ್ ಟಿಕ್ ಬರುತ್ತೆ. ಗ್ರೀನ್ ಟಿಕ್ ಬಂದರೆ ಮೊಬೈಲ್ ನಂಬರ್ ವೆರಿಫೈ ಆಗಿದೆ ಅಂತ ಅರ್ಥ. ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಕೆಳಗಡೆ ಎಂಟರ್ ಮೊಬೈಲ್ OTP ಅಂತ ಕಾಣ್ತಿದೆಯಲ್ಲ, ಅಲ್ಲಿ ನೀವು ಯಾವ ನಂಬರ್ ಕೊಟ್ಟಿದ್ರೋ ಆ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ ಒಂದು OTPಯನ್ನು ಎಂಟರ್ ಮಾಡಿ. ನ್ಯಾಷನಲ್ ಹೆಲ್ತ್ ಅಥಾರಿಟಿ ಕಡೆಯಿಂದನೇ OTP ಕಳಿಸ್ತಾರೆ, ನೋಡಿಕೊಂಡು ಎಂಟರ್ ಮಾಡಿ. ಕೆಳಗಡೆ ಕ್ಯಾಪ್ಚರ್ ಕಾಣ್ತಿದೆಯಲ್ಲ, ಅದೇ ಥರ ಕ್ಯಾಪ್ಚರ್ನ ಎಂಟರ್ ಮಾಡಿ. ಕೆಳಗಡೆ ಲಾಗಿನ್ ಅಂತ ಆಪ್ಷನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ.
ಪ್ರೋಸೆಸ್ ಆಗ್ತಾ ಇದೆ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸರ್ಚ್ ಫಾರ್ ಬೆನಿಫಿಷಿಯರ್ಲಿ ಅಂತ ಕೇಳ್ತಿದೆಯಲ್ಲ, ಕೆಳಗಡೆ ಸ್ಕೀಮ್ ಅಂತ ಕೇಳ್ತಿದೆ. ಸ್ಕೀಮಲ್ಲಿ ಬಂದು PMJAY ಅಂತ ಆಪ್ಷನ್ ಇದೆಯಲ್ಲ, ಸೆಕೆಂಡ್ ಒನ್, ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಮ್ಮ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿದ ನಂತರ ಸಬ್ ಸ್ಕೀಮ್ಸ್ ಅಂತ ಕೇಳುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋರ್ತ್ ಒನ್ ಇದೆ ಕುಟುಂಬ ಅಂತ, ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸರ್ಚ್ ಬೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ಯಾಮಿಲಿ ID ಅಂತ ಇರುತ್ತೆ, ಅದು ಬೇಡ. ಆಧಾರ್ ನಂಬರ್ ಅಂತ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸ್ಟೇಟ್, ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ. ನಂದು ಮೈಸೂರು, ಹಾಗಾಗಿ ಮೈಸೂರು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ. ಕೆಳಗಡೆ ಕ್ಯಾಪ್ಚಾ ಹೇಗಿದೆ ಅದೇ ಥರ ಎಂಟರ್ ಮಾಡಿ. ಕೆಳಗಡೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರೋಸೆಸ್ ಆಗ್ತಾ ಇದೆ. ಕೆಳಗಡೆ ಬಂದರೆ ನೇಮ್ ತೋರಿಸುತ್ತೆ ಮತ್ತು ಡೂ EKYC ಅಂತ ತೋರಿಸುತ್ತೆ. ಕೆಳಗಡೆ ನಿಮ್ಮ ಕುಟುಂಬದ ಎಲ್ಲರ ಒಂದು ಆಯುಷ್ಮಾನ್ ಕಾರ್ಡ್ ಮಾಡಿಸಿದ್ರೆ ಕೆಳಗಡೆ ಎಲ್ಲ ಶೋ ಆಗ್ತಾ ಬರುತ್ತೆ. ನಿಮ್ಮ ಒಂದು ನೇಮ್ ಮುಂದೆ ಡೂ EKYC ಅನ್ನೋ ಆಪ್ಷನ್ ಇದೆಯಲ್ಲ, ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ. ಫ್ಯಾಮಿಲಿ ID ಎಲ್ಲ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಅಥೆಂಟಿಕೇಶನ್ ಅಂತ ಬರ್ತಿದೆ, ನಾವು ಆಧಾರ್ ಮೂಲಕ ಅಥೆಂಟಿಕೇಶನ್ ಮಾಡೋಣ. ಫಿಂಗರ್ ಪ್ರಿಂಟ್ ಬೇಡ. ಫಿಂಗರ್ ಪ್ರಿಂಟ್ ಆದರೆ CSC ಕೇಂದ್ರಗಳಿರುತ್ತೆ, ಇಲ್ಲ ಬಯೋಮೆಟ್ರಿಕ್ ಬೇಕಾಗುತ್ತೆ. ಅದರಿಂದ ಆಧಾರ್ OTP ಅಂತ ಸೆಲೆಕ್ಟ್ ಮಾಡಿ. ಕೆಳಗಡೆ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ. ಪಕ್ಕದಲ್ಲಿ ವೆರಿಫೈ ಅಂತ ಕಾಣಿಸಿದೆಯಲ್ಲ, ಆ ಒಂದು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇನ್ಫಾರ್ಮೇಷನ್ಸ್ ಬರುತ್ತೆ, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಓದ್ಕೊಳ್ಳಿ. ಆಲ್ರೆಡಿ ಓದಿರೋದ್ರಿಂದ ಕೆಳಗಡೆ ಟಿಕ್ ಬಾಕ್ಸ್ನಲ್ಲಿ ಎಸ್ ಐ ಅಕ್ಸೆಪ್ಟ್ ಅಂತ ಇರುತ್ತೆ, ಅಕ್ಸೆಪ್ಟ್ ಮಾಡಿ. ಅಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎರಡು OTP ಬರುತ್ತೆ, ಒಂದು ಆಧಾರ್ OTP ಬರುತ್ತೆ ಮತ್ತು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಕಡೆಯಿಂದ ಒಂದು OTP ಬರುತ್ತೆ. ನೋಡಿಕೊಂಡು OTPನ ಎಂಟರ್ ಮಾಡಿ. ಆಧಾರ್ OTPನ ಆಧಾರ್ ಜಾಗದಲ್ಲಿ ಎಂಟರ್ ಮಾಡಿ.
ವೆಯ್ಟ್ ಮಾಡಿ, ಪ್ರೋಸೆಸ್ ಆಗ್ತಾಯಿದೆ. ಒ ಟಿ ಪಿನ ಹಾಕಿದ ನಂತರ ಅಥೆಂಟಿಕೇಷನ್ ಆಗುತ್ತೆ. ಯು ಹ್ಯಾವ್ ಎ ಸಕ್ಸಸ್ಫುಲ್ ಅಥೆಂಟಿಕೇಷನ್ ಆ್ಯಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತಿದೆ. ಪ್ರೋಸೆಸ್ಡ್ ಯುವರ್ ಸೀಕ್ರೆಟ್ ಕಾರ್ಡ್ ಅಂತ ಕಾಣ್ತಿದೆ. ಒಂದು 15 ಮಿನಿಟ್ಸಲ್ಲಿ ನಿಮ್ಮ ಕಾರ್ಡ್ ಜನ್ರೇಟ್ ಆಗುತ್ತೆ. ನಂತರದಲ್ಲಿ ಆಧಾರ್ ಒ ಟಿ ಪಿ ಅಂತ ಕೊಡಿ. ಡೌನ್ಲೋಡ್ ಮಾಡೋದಕ್ಕೆ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟ್ ಆಗಿದೆ. ಪಕ್ಕದಲ್ಲಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮಾಡಿ. ಮತ್ತು KYC ಕೇಳ್ತಾ ಇದೆ. ಐ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ. ಮತ್ತೆ 2 ಒ ಟಿ ಪಿ ಬರುತ್ತೆ. ಆ 2 ಒ ಟಿ ಪಿನ ಸೇಮ್ ಅದೇ ರೀತಿ ಎಂಟರ್ ಮಾಡಿ. ವೆಯ್ಟ್ ಮಾಡಿ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಫೋಟೋನ ಹಾಕಬೇಕಾಗತ್ತೆ, ಲೈವ್ ಫೋಟೋ ಹಾಕಬೇಕಾಗತ್ತೆ. ನಾನು ಆಧಾರ್ ಕಾರ್ಡ್ ಮೇಲೆ ಇರೋ ಫೋಟೋನೇ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬರಲಿಲ್ಲ ಅದು. ಕ್ಲಿಕ್ ಮಾಡಿ. ನಿಮ್ಮದು ಒಂದು ಲೈವ್ ಫೋಟೋ ಇದ್ದರೆ ಲೈವ್ ಫೋಟೋ ಹಾಕ್ಕೋಬೋದು. ನನಗೆ ಫೋಟೋ ಇಲ್ಲದೇ ಇರೋ ಕಾರಣ ಆಧಾರ್ ಕಾರ್ಡ್ ಮೇಲಿರೋ ಫೋಟೋನೇ ಹಾಕ್ಕೊಂಡಿದ್ದೀನಿ. ಮ್ಯಾಚ್ ಟೇಬಲ್ 91.99 ಅಂತ ಬಂದಿದೆ. ಕೆಳಗಡೆ ಬನ್ನಿ. ಹಾಗೆ ಡೂ ಯು ಹ್ಯಾವ್ ಎ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಎಸ್ ಅಂತ ಕೊಡಿ. ನಿಮ್ಮ ಮೊಬೈಲ್ ನಂಬರ್ನ ಮತ್ತೆ ಎಂಟರ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ.
ನಿಮ್ಮ ಹೆಡ್ ಆಫ್ ದಿ ಫ್ಯಾಮಿಲಿ ರಿಲೇಷನ್ಶಿಪ್ ಏನೋದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಮದರ್ ಅಂತ ಸೆಲೆಕ್ಟ್ ಮಾಡ್ತೀನಿ ನಾನು. ರಿಲೇಷನ್ ವಿತ್ ಫ್ಯಾಮಿಲಿ ಹೆಡ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಹೆಡ್ ಆಫ್ ದಿ ಫ್ಯಾಮಿಲಿ ಜೊತೆ ನಿಮ್ಮ ರಿಲೇಷನ್ಶಿಪ್ ಏನು ಅಂತ ಸೆಲೆಕ್ಟ್ ಮಾಡಿ. ಇಯರ್ ತಾನಾಗೆ ತಗೊಳುತ್ತೆ, ಬರ್ತ್ ಇಯರ್. ಇಲ್ಲಿ ನಿಮ್ಮ ಒಂದು ಪಿನ್ ಕೋಡ್ನ ಎಂಟರ್ ಮಾಡಿ. ಸ್ಟೇಟ್ ತಾನಾಗೆ ತಗೊಳುತ್ತೆ, ಡಿಸ್ಟ್ರಿಕ್ಟ್ ಕೂಡ ತಾನಾಗೆ ತಗೊಳುತ್ತೆ. ಇಲ್ಲಿ ರೂರಲ್ ಅರ್ಬನ್ ಅಂತ ಕೇಳುತ್ತೆ. ನೀವು ರೂರಲ್ ಆಗಿದ್ದರೆ ರೂರಲ್ ಅಂತ ಸೆಲೆಕ್ಟ್ ಮಾಡಿ, ಅರ್ಬನ್ ಆಗಿದ್ದರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿ. ನಾನು ರೂರಲ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸಬ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಊರನ್ನು ಸೆಲೆಕ್ಟ್ ಮಾಡಿ. ಇದೆಲ್ಲ ಕೊನೆಯಲ್ಲಿದೆ, ಒಂದು ನಿಮಿಷ. ಓಕೆ, ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ನೋಡಿಕೊಂಡು ಎಂಟರ್ ಮಾಡಿ. ಸರ್ವರ್ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಸ್ಲೋ ಆಗ್ತಾ ಇದೆ. ನಿಮ್ಮ ಒಂದು ವಿಲೇಜ್ ಸೆಲೆಕ್ಟ್ ಕೆಳಗಡೆ ಸಬ್ಮಿಟ್ ನಾನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆಗ್ತಿಲ್ಲ, ನೋಡೋಣ ಏನಾಗಿದೆ ಅಂತ. ಸಾರಿ, ನೀವು ಫೋನ್ ನಂಬರ್ ಹಾಕಿದ ತಕ್ಷಣ ವೆರಿಫೈ ಮಾಡಿದ್ಮೇಲೆ ಒಂದು OTP ಬಂದಿರುತ್ತೆ. ಆ ಒಂದು OTPನ ಹಾಕೋದನ್ನ ಮರೆತುಬಿಟ್ಟೆ. ಒಂದು ನಿಮಿಷ, OTPಯನ್ನು ಎಂಟರ್ ಮಾಡಿ. ನೀವು ನೋಡ್ಕೊಂಡು ಮಾಡಿ, ಮಿಸ್ ಮಾಡಬೇಡಿ. ಸಬ್ಮಿಟ್ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಆಗಿರೋದಿಲ್ಲ. ಯುವರ್ ಮೊಬೈಲ್ ನಂಬರ್ಸ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. KYC ಕಂಪ್ಲೀಟೆಡ್ ಅಂತ ಬಂದಿದೆ. ಪ್ಲೀಸ್ ಡೌನ್ಲೋಡ್ ದಿ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಅಂತ ಬರ್ತಿದೆ. ಅಂದರೆ ಇಲ್ಲಿಗೆ ಆಯುಷ್ಮಾನ್ ಕಾರ್ಡ್ ಅಪ್ಲಿಕೇಶನ್ಸ್ ಕಂಪ್ಲೀಟ್ ಆಗಿದೆ. ಈ ಒಂದು ಆಯುಷ್ಮಾನ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡೋದನ್ನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 15 ಮಿನಿಟ್ಸ್ ಇವಾಗ ಆಗಿದೆ. ಮತ್ತೆ ರೀಲಾಗಿನ್ ಮಾಡೋಣ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಯಾವ ಪ್ರೋಸೆಸ್ಸಲ್ಲಿ ಮಾಡಿದ್ನೋ ಅದೇ ಪ್ರೋಸೆಸ್ಸಲ್ಲಿ ಬೆನಿಫಿಷಿಯರ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಪ್ಚಾ ಎಂಟರ್ ಮಾಡಿ.
ಕೆಳಗಡೆ ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ವೆರಿಫೈ ಮಾಡಿ. ಒ ಟಿ ಪಿ ಬರುತ್ತೆ, ಒ ಟಿ ಪಿನ ಎಂಟರ್ ಮಾಡಿ. ಒ ಟಿ ಪಿ ಸೆಂಡ್ ಆಗಿದೆ. ಒ ಟಿ ಪಿ ಟೈಪ್ ಮಾಡಿ. ಕ್ಯಾಪ್ಚರ್ ಅದೇ ಥರ ಎಂಟರ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರೋಸೆಸ್ ಆಗ್ತಿದೆ. ನೆಕ್ಸ್ಟ್ ಸ್ಕೀಮ್ PMJAY ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಬ್ ಸ್ಕೀಮ್ ಕುಟುಂಬ ಅಂತ ಸೆಲೆಕ್ಟ್ ಮಾಡಿ. ಆಧಾರ್ ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಬಾಯಲ್ಲಿ. ನೆಕ್ಸ್ಟು ನಿಮ್ಮ ಒಂದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಆಧಾರ್ ನಂಬರ್ನ ಇದರಲ್ಲಿ ಎಂಟರ್ ಮಾಡಿ. ಕ್ಯಾಪ್ಚರ್ ಎಂಟರ್ ಮಾಡಿ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೆಯ್ಟ್ ಮಾಡಿ, ಹಾಗೆ ಪ್ರೋಸೆಸ್ ಆಗ್ತಾ ಇದೆ. ನೆಕ್ಸ್ಟ್ ಕೆಳಗಡೆ ನಾನು ಸೌಂದರ್ಯ ಸಿ ಅನ್ನೋರ ಹೆಸರಲ್ಲಿ ಹಾಕಿದ್ದೆ. ಆಲ್ರೆಡಿ ಸೌಂದರ್ಯ ಸಿ ಅನ್ನೋ ಹೆಸರಲ್ಲಿ ಕಾರ್ಡ್ ರೆಡಿ ಆಗಿದೆ. ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ, ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಆಧಾರ್ ಅಥೆಂಟಿಕೇಷನ್ ಕೇಳುತ್ತೆ. ಆಧಾರ್ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ವೆರಿಫೈ ಮಾಡಿ. ಮತ್ತೆ ಒ ಟಿ ಪಿ ಬರುತ್ತೆ, ಒ ಟಿ ಪಿ ಎಂಟರ್ ಮಾಡಿ. ಅಲೋ ಕೊಡಿ. ಮತ್ತು ಎಗೇನ್ 2 ಒ ಟಿ ಪಿ ಬರುತ್ತೆ. ಒಂದು ನ್ಯಾಷನಲ್ ಅಥಾರಿಟಿಯಿಂದ ಒಂದು ಒ ಟಿ ಪಿ ಬರುತ್ತೆ, ನ್ಯಾಷನಲ್ ಹೆಲ್ತ್ ಅಥಾರಿಟಿಯಿಂದ ಇನ್ನೊಂದು ಆಧಾರ್ ಒ ಟಿ ಪಿ ಬರುತ್ತೆ. ಎರಡನ್ನೂ ನೋಡ್ಕೊಂಡು ಎಂಟರ್ ಮಾಡಿ. ಪ್ರೋಸೆಸ್ ಆಗ್ತಾ ಇದೆ. ಯು ಹ್ಯಾವ್ ಎ ಸಕ್ಸಸ್ಫುಲ್ ಅಥೆಂಟಿಕೇಷನ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಬರ್ತಿದೆ. ಪ್ರೋಸೆಸ್ ಟು ಯುವರ್ ಕ್ರೆಡಿಟ್ ಕಾರ್ಡ್ ಅಂತ ಬರ್ತಿದೆ. ವೆಯ್ಟ್ ಮಾಡಿ, ನಿಮ್ಮೊಂದು ಕಾರ್ಡ್ ಶೋ ಆಗುತ್ತೆ. ನಾನು ಸೌಂದರ್ಯ ಸಿ ಅನ್ನೋರ ಹೆಸರಲ್ಲಿ ಕಾರ್ಡ್ನ ಓಪನ್ ಮಾಡಿದ್ದೆ. ಕಾರ್ಡ್ನ ಅರ್ಜಿ ಹಾಕಿದ್ದೆ, ನೋಡಿ ಬಂದಿದೆ. ಡೌನ್ಲೋಡ್ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬಂದಿದೆ ನೋಡಿ. ನಿಮ್ಮ ಫೈಲಲ್ಲಿ ಇದು ಸೇವ್ ಆಗಿರುತ್ತೆ. ಪ್ರಿಂಟ್ ತೊಗೊಂಡು ಲ್ಯಾಮಿನೇಟ್ ಮಾಡ್ಕೋಬೋದು. ಈ ಒಂದು ಆಯುಷ್ಮಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು, ಹಾಗೆ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳ್ಕೊಂಡ್ವಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಈ ಒಂದು ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.